ಮೈಸೂರು ವೈದ್ಯನ ಮತ್ತೊಂದು ಕರಾಳ ಮುಖ ಬಯಲಾಗಿದೆ. ಈಗ ಡಾಕ್ಟರ್ ವಿನಯ್ ಕುಮಾರ್ ಮಕ್ಕರ್ ಮಾಡಿದ್ದು ಬರೀ ಮೂವರಿಗಲ್ಲ. ಈ ಡಾಕ್ಟರ್ ವಿನಯ್ ಕುಮಾರ್ ಮಕ್ಕರ್ ಮಾಡಿದ್ದು ಬರೀ 3 ಜನರಿಗಲ್ಲ, ಮತ್ತೊಬ್ಬ ವೈದ್ಯಗೂ ಕಾಳು ಹಾಕಿದ್ದ ಸ್ತ್ರೀಲೋಲ ಡಾಕ್ಟರ್ ವಿನಯ್ ಕುಮಾರ್. ಹಣದ ಮದವೇರಿಸಿಕೊಂಡು ಸಿಕ್ಕವರನ್ನ ಕೇಳ್ತಾ ಇದ್ದ ಈ ವೈದ್ಯ ಮೊದಲಿಗೆ ಗೌತಮಿ ಹಿರೇಮಠ್ ಅನ್ನೋರನ್ನ ಪಟಾಯಿಸಿ ಮೋಸ ಮಾಡಿದ್ದ. ಅದಾದ ಬಳಿಕ ತನ್ನ ಸೀನಿಯರ್ ಡಾಕ್ಟರ್ ನಾಗಶ್ರೀ ಜೊತೆ ಲವ್ ಮಾಡೋ ನಾಟಕವಾಡಿದ್ದ. ಅದಾದ ನಂತರ ಡಾಕ್ಟರ್ ವಿನೋದ ಅನ್ನೋರನ್ನ ಮದುವೆಯಾಗಿ ಮೋಸ ಮಾಡಿದ. ಇದರ ಮಧ್ಯೆ ಮೃತ ನಾಗಶ್ರೀ ಸ್ನೇಹಿತಿಗೂ ಕೂಡ ಈತ ಗಾಳ ಹಾಕಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಡಾಕ್ಟರ್ ಈತ. ನಾನೀಗ ಲವ್ ಮಾಡ್ತಿರೋ ನಾಗಶ್ರೀ ನನಗಿಂತ 4 ವರ್ಷ ದೊಡ್ಡವಳು, ಆಕೆಯನ್ನ ಮನೆಯಲ್ಲಿ ಒಪ್ಪಲ್ಲ, ನೀನು ಚಿಕ್ಕವಳು, ನಿನ್ನನ್ನ ಒಪ್ತಾರೆ ಅಂತ ಹೇಳಿದ್ದ. ಆದ್ರೆ ನಾಗಶ್ರೀ ನಿನ್ನನ್ನೇ ಇಷ್ಟಪಡ್ತಾ ಇರೋದು, ಮೋಸ ಮಾಡಬೇಡ ಅಂತ ಸ್ನೇಹಿತೆ ಹೇಳಿರ್ತಾಳೆ. ಆದ್ರೂ ಫೋನ್ ಮಾಡಿ ಲವ್ ಮಾಡುವಂತೆ ನಾಗಶ್ರೀ ಸ್ನೇಹಿತೆಗೆ ಈತ ಟಾರ್ಚರ್ ಕೊಡ್ತಾ ಇದ್ದ. ನಾಗಶ್ರೀ ದುರಂತದ ಸಾವಿನಿಂದ ನಾಗಶ್ರೀ ಸ್ನೇಹಿತೆ ಕೂಡ ಪಾಪ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ನೋಡಿ. ಈತನ ಪತ್ನಿ ಡಾಕ್ಟರ್ ವಿನೋದ ಏನಿದಾರಲ್ಲ, ಅವರು ನಿನ್ನೆ ಈತನ ಬಗ್ಗೆ ಏನು ಆರೋಪಗಳನ್ನ ಮಾಡಿದ್ರು, ಯಾವೆಲ್ಲ ವಿಚಾರಗಳನ್ನ ಬಯಲಿಗೆಳೆದಿದ್ರು, ಈ ಎಲ್ಲ ಅಂಶಗಳನ್ನ ನೋಡಿದ್ರೆ ಅದು ನಿಜ ಅಂತಾನೆ ಅನ್ನಿಸ್ತಾ ಇದೆ. ಈಗಾಗಲೇ ಇಬ್ಬರನ್ನ ಮುಗಿಸಾಕಿದ್ದೀನಿ, ನೀನ್ ಯಾವ ಲೆಕ್ಕ ಅನ್ನೋ ನಿಟ್ಟಿನಲ್ಲೆಲ್ಲ ಈತ ಈ ಡಾಕ್ಟರ್ ವಿನೋದ ಅವರಿಗೆ ಹೆದರಿಸಿದ್ನಂತೆ, ಜೊತೆಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ನಂತೆ. ಫೋಟೋ ನೋಡಿ, ಆ ಫೋಟೋದಲ್ಲಿದ್ದಾನಲ್ಲ ಈತನೇ ಡಾಕ್ಟರ್ ವಿನಯ್ ಕುಮಾರ್. ಜೊತೆಗೆ ಮೊದಲು ಮೃತಪಟ್ಟಿರೋದು ಗೌತಮಿ ಹಿರೇಮಠ್ ಅವ್ರ ಫೋಟೋ ತೋರಿಸ್ತಾ ಇದ್ದೀವಿ. ಇನ್ನು ಮತ್ತೊಬ್ಬ ನಾಗಶ್ರೀ, ಈತನ ಸೀನಿಯರ್, ಈಕೆಯನ್ನು ಪಾಪ ಲವ್ ಮಾಡಿ ಅದಾದ ನಂತರ ಈಕೆಗೂ ಮೋಸ ಮಾಡಿರೋದು. ಅವ್ರ ಸ್ಥಿತಿ ನೋಡಿ ಹೆಂಗಿದೆ, ಪಾಪ ಕೋಮಾದಲ್ಲಿದ್ದಾರೆ, ಅವ್ರು ಕೋಮಾ ಸ್ಥಿತಿಯಲ್ಲಿದ್ದಾರಂತೆ. ಅದಾದ ನಂತರ ನಾಗಶ್ರೀ ಸ್ನೇಹಿತಿಗೂ ಕೂಡ ಈತ ಗಾಳ ಹಾಕಿದ್ದ. ಮೈಸೂರಿನ ಸ್ತ್ರೀ ಲೋಲ ಡಾಕ್ಟರ್ ವಿನಯ್ ಕುಮಾರ್ ಟಾರ್ಚರ್ಗೆ ಪತ್ನಿ ಕಂಗಾಲಾಗಿ ಹೋಗಿದ್ದಾರೆ. ಸತ್ತು ಹೋಗಿರೋ ಇಬ್ಬರು ಯುವತಿಯರಿಗೆ ನ್ಯಾಯಕ್ಕಾಗಿ ಡಾಕ್ಟರ್ ವಿನೋದ ಪಟ್ಟು ಹಿಡಿದಿದ್ದಾರೆ. ಡಾಕ್ಟರ್ ವಿನಯ್ ವಿರುದ್ಧ ಈಗಾಗಲೇ ಪೊಲೀಸರಿಗೆ ದೂರು ನೀಡಿದ್ದಾರೆ ಡಾಕ್ಟರ್ ವಿನೋದ. ಆಸ್ತಿಗಾಗಿ ದೈಹಿಕ ಹಿಂಸೆ, ಮಾನಸಿಕ ಕಿರುಕುಳ ಕೊಡ್ತಾ ಇದ್ದ ಆರೋಪವನ್ನ ಮಾಡಿದ್ದಾರೆ. ಕೊಲೆ ಬೆದರಿಕೆ ಹಾಕಿ ಡೆತ್ ನೋಟ್ನಲ್ಲಿ ಸಹಿ ಕೂಡ ಮಾಡಿಸ್ಕೊಂಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಹಿಂಸೆ ತಾಳೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ ಡಾಕ್ಟರ್ ವಿನೋದ. ತನಗೆ ಹಾಗೂ ಸತ್ತ ಇಬ್ಬರು ಯುವತಿಯರಿಗೆ ನ್ಯಾಯ ಸಿಗಬೇಕು. ಡಾಕ್ಟರ್ ವಿನಯ್ ಜೊತೆ ಅನುಭವಿಸಿರೋ ನರಕ ಯಾತನೆಗೆ ನೊಂದಿರೋ ವಿನೋದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೈಸೂರಿನ ಸ್ತ್ರೀ ಲೋಲ ಡಾಕ್ಟರ್ ವಿನಯ್ ವಿರುದ್ಧ ಪತ್ನಿ ವಿನೋದ ದೂರನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರುದಾರೆ ಸಂತ್ರಸ್ತೆ ವಿನೋದ ಅವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಿನೋದ ಅವರೇ ನಮಸ್ಕಾರ. ನಮಸ್ತೆ ಸರ್. ಈಗ ನೋಡಿ, ನೀವು ಸಾಕಷ್ಟು ಆರೋಪಗಳನ್ನ ಮಾಡಿದಿರಿ. ಮೊದಲು ಇಬ್ಬರನ್ನ ಇವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ, ಅದಾದ ನಂತರ ನಿಮಗೂ ಕೂಡ ಟಾರ್ಚರ್ ಕೊಟ್ಟಿದ್ದಾರೆ ಅಂತ. ನಿಮ್ದು ಹೇಳಿ, ಅಂದ್ರೆ ಯಾವ ರೀತಿಯಾಗಿ ನಿಮ್ಗೆ ಇವರು ಟಾರ್ಚರ್ ಕೊಡ್ತಾ ಇದ್ರು ಅಂತ. ಸರ್, ನಾನು ಮದ್ವೆ ಆಗಿದ್ದು ಜೂನ್ 3ನೇ ತಾರೀಕು 2024ನೇ ಇಸ್ವಿಯಲ್ಲಿ. ಮದ್ವೆ ಆದ ದಿನದಿಂದನೇ ನನ್ಗೆ ಟಾರ್ಚರ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಇವರು. ಅಂದ್ರೆ ಮದ್ವೆಯ ಹಿಂದಿನ ದಿನ ಆದಂತಹ ಊಟ ಲೇಟ್ ಮಾಡ್ಸಿದೀರಾ, ಬಂದ್ ಗೆಸ್ಟ್ ಎಲ್ಲ ಹಾಗೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರಮ್ಮ, ಇವರ ಪೇರೆಂಟ್ಸ್, ಇವ್ರಪ್ಪ ಮತ್ತೆ ವಿನಯ್ ಅವ್ರ ಸಂಬಂಧಿಕರು ಎಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆ ಜಗಳ ಆಡಿ ಬಾಯಿಗೆ ಬಂದಂಗೆ ಬೈದು ಎಲ್ಲ ಮಾಡಿದ್ರು ಸರ್ ಅವತ್ತು. ಆಗ ನಮ್ಮ ಅಪ್ಪ ಬಂದು ಈ ತರ ಎಲ್ಲ ನೋವಾಗ ತರ ಮಾತಾಡ್ತಿದ್ದಾರೆ ಇವ್ರು, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಎಳ್ಕೊಂಡ್ ಹೋದ್ರು. ಸರಿ ಮದ್ವೆ ಬೇಡ, ಇವ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ನಾನು ಹೀಗಾಗಿ ಇಷ್ಟಕ್ಕೇನೆ ಬಿಟ್ಬಿಟ್ಟು ಈಗ ತಂದೆ ಮಾತ್ ಕೇಳ್ಕೊಂಡು ಹೋದ್ಲು. ಈಗ ಜನಗಳು ಗೊತ್ತಿರಲ್ಲ ಏನ್ ವಾಸ್ತವ ನಡೆದಿರುತ್ತೆ ಅಂತ. ಈ ತಂದೆ ಮಾತ್ ಕೇಳ್ಕೊಂಡು ಹೋಗಿ ಈ ಹುಡ್ಗಿ ಈ ತರ ಮಾಡ್ತಲ್ಲ ಅಂತ ನನ್ಗೆ ಕೆಟ್ಟ ಹೆಸರು ಬರ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಇಲ್ಲ, ನಾನು ಮದ್ವೆ ಆಗ್ತೀನಿ, ನೀವು ನಾಳೆ ಮದ್ವೆ ಆಗ ತನಕನು ಏನು ಮಾತಾಡ್ಬೇಡಿ, ಸುಮ್ನೆ ಇರಿ ಅಂತ ಹೇಳಿದ್ದೆ ಸರ್. ಅದಾದ್ಮೇಲೆ ಮದ್ವೆ ನಡೀತು.
ಅವ್ರ ಮನೆಗೆ ಹೋದಾಗ ದಿನದಿಂದನೂ ನನ್ಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಸರ್ ಅವರು. ಯಾವ ನಮ್ಗೆ ಯಾವ ರೀತಿ ಮದ್ವೆ ಟಾರ್ಚರ್? ಮನೇಲಿ ಸರ್ ಮದ್ವೆ ಮನೇಲಿ ಆದಂತ ಗಲಾಟೆ ಒಂದು ನೆಪ ಅಷ್ಟೇ ಸರ್. ಇದ್ರಿಂದ ನಮ್ಗೆ ತುಂಬಾ ಅವಮಾನ ಆಗಿದೆ. ಗೆಸ್ಟ್ ಗಳೆಲ್ಲ ಫೋನ್ ಮಾಡಿ ಕೇಳ್ತಾರೆ, ಈ ತರ ಮದ್ವೆ ಆಯ್ತಲ್ಲ, ಡಾಕ್ಟರ್ ಮನೆ ಮದ್ವೆ ಅಂದ್ರೆ ಹೇಗಿರ್ಬೇಕಿತ್ತು, ಈ ತರ ಮಾಡ್ಬಿಟ್ರಲ್ಲ ಅಂತೆಲ್ಲ ನಮ್ಗೆ ಫೋನ್ ಅಲ್ಲಿ ಎಲ್ಲ ಮಾತಾಡ್ತಿದ್ದಾರೆ, ಕೇಳ್ತಿದ್ದಾರೆ. ಅದಕ್ ಕ್ವಶನ್ಗೆ ನಾವ್ ಆನ್ಸರ್ ಮಾಡಕ್ ಆಗ್ತಿಲ್ಲ. ಇದ್ರಿಂದ ಆಗಿರೋ ಅವಮಾನಕ್ಕಿಂತ ಇದ್ರಲ್ಲೂ ಅವಮಾನ ಆಗಿದೆ ನಮಗೆ. ನೀವು ಕೊಟ್ಟಿರಂತ ವರದಕ್ಷಿಣೆ ಡಾಕ್ಟರ್ ಮನೆಗೆ ಸಾಕಾಗಲ್ಲ, ನೀನು ಇಷ್ಟು ಜಮೀನ್ ಬರ್ಸ್ಕೊ ಬರ್ಬೇಕು. ಹೇಗಿದ್ರು ನಿಮ್ ಮನೇಲಿ ಸಾಲ ಅನ್ಬಿಟ್ಟು ಮಾರ್ತಿದಾರಂತೆ ಜಮೀನ್ನ, ಅದನ್ನ ನೀನು ಬರ್ಸ್ಕೊ ಬರ್ಬೇಕು. ಮತ್ತೆ ನೀನ್ ಈ ಮನೇಲಿ ಇರ್ಬೇಕು ಅಂತ ಹೇಳಿದ್ರೆ ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರ್ದ್ಬಿಟ್ಟು ನೀನಿಲ್ಲಿ ಇರ್ಬೇಕು ಅಂತ ಹೇಳಿದ್ರು ಸರ್. ನಾನು ಇಷ್ಟಪಟ್ಟು ಮದ್ವೆ ಆಗಿದ್ರಿಂದ ನಮ್ಮಪ್ಪ ಅವತ್ತು ಬಾ ಮದ್ವೆ ಮನೆಯಿಂದ ಹೋಗೋಣ ಅಂತ ಅಂದ್ರುನು ಅದು ಅವು ಹುಡುಗನ್ ಮನೆಯವ್ರಿಗೆ ಬೆಲೆ ಕೊಟ್ಟಿ ಮದ್ವೆ ಆಗಿನುವೆ. ಹಲೋ, ಹಾ ಹೇಳಿ ಹೇಳಿ ಹೇಳಿ. ಆಗಿದ್ರುನು ಇವ್ರು ಈ ತರ ನನ್ನ ನಡ್ಸ್ಕೊತಿದಾರಲ್ಲ ಅಂತ ಬೇಜಾರಾದ್ರೂನು ನಾನು ಹೋಗ್ಬಾರ್ದು ಮನೆ ಬಿಟ್ಟು ಅಂತ ಹೇಳಿ ನಾನು ಡೆತ್ ನೋಟ್ಗೆ ಬರ್ದು ಸೈನ್ ಎಲ್ಲ ಹಾಕೊಟ್ಟಿದೀನಿ. ನಾನೇ ಕಾರಣ, ನಮ್ಮ ಅಪ್ಪ ಅಮ್ಮ ಕಾರಣ ಅಂತ ಅವ್ರು ಹೇಳಿದಾಗೆ ನಾನು ಬರ್ದು ಸೈನ್ ಹಾಕಿ ಅವರು ಇಟ್ಕೊಂಡಿದ್ದಾರೆ ಸರ್ ಅದನ್ನ. ಅಲ್ಲ, ನೀವು ಅವರು ಆ ಥರ ಬರ್ಸ್ಕೊಳ್ತಾ ಇದ್ದಾರೆ ಡೆತ್ ನೋಟ್ ಅಥವಾ ಸೈನ್ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತ ಅಂದರೆ ನಿಮಗೆ ಅನುಮಾನ ಬರಲಿಲ್ವಾ ಮುಂದೆ ನನಗೇನೋ ಒಂದು ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ ಇವರು ಅಂತ? ಸರ್ ಅದು ಕೆಲವೊಂದ್ಸರಿ ನನಗೆ ಅವನು ತುಂಬಾ ಟಾರ್ಚರ್ ಕೊಡುವಾಗ ಹೇಳ್ತಿದ್ದ ಸರ್ ಇವನು. ಏನಂತ ಅಂತ ಹೇಳಿದ್ರೆ, ಹೊಡಿವಾಗ ಮತ್ತೆ ಡ್ರಿಂಕ್ಸ್, ಹೆವಿ ಡ್ರಿಂಕ್ಸ್ ಸ್ಮೋಕ್ ಮಾಡ್ತಾನೆ. ಆ ಟೈಮಲ್ಲಿ ನೀನೇನಾದ್ರೂ ಈ ತರ ಜಮೀನೆಲ್ಲ ಬರ್ಸ್ಕೊಂಡ್ ಬರ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೇಲಿ ಜಾಗ ಇಲ್ಲ, ಇಲ್ಲಾಂದ್ರೆ ನಿನ್ನ 2 ಹುಡ್ಗಿರ್ನ ಸಾಯಿಸಿರೋ ತರ ನಿನ್ನೂ ಅದೇ ತರ ನಿನ್ನ ಪರಿಸ್ಥಿತಿನೂ ಮಾಡ್ತೀವಿ, ನಿನ್ನೂ ಸಾಯಿಸ್ಬಿಡ್ತೀವಿ ಅನ್ಬಿಟ್ಟು ಹೇಳ್ತಿದ್ದ. ನನ್ಗೆ ಏನಕ್ಕೆ ಈ ತರ ಹೇಳ್ತಾರೆ ಇವ್ರು, ನನ್ಗೆ ವಿಷಯನೇ ಗೊತ್ತಿಲ್ವಲ್ಲ ಸರ್. ಏನಕ್ಕೆ ಹೇಳ್ತಿದ್ದಾರೆ ಅಂತ ನನ್ಗೆ ಅಷ್ಟು ನಾನು ಅದ್ರ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಏನು ಮಾಡ್ಲಿಲ್ಲ. ಏನೋ ಹೇಳ್ತಿದ್ದಾರೆ ಈ ತರ ಅಂದಾಗ ಭಯ ಆಯ್ತು ನನಗೆ. ನಮ್ಮ ಅಪ್ಪ ಅಮ್ಮಂಗ್ ಫೋನ್ ಮಾಡಿ ಹೇಳ್ದೆ, ಈ ತರ ಹೇಳ್ತಿದ್ದಾರೆ ಅಮ್ಮ, ಏನು ಈ ತರ ಹೇಳ್ತಾರಲ್ಲ ಅಂತ. ಅದಕ್ಕೆ ಏನು ಭಯ ಪಡ್ಬೇಡಮ್ಮ, ನೀನು ಮಾತ್ರ ಏನು ಮಾಡ್ಕೋಬೇಡ. ನಾನ್ ಹೇಳ್ದೆ, ಇವ್ರ ಏನಾದ್ರು ಮಾಡಿ ಸಾಯಿಸ್ಬಿಡ್ತಾರ, ಇಲ್ಲ ನೀವು ಬರ್ಲಿಲ್ಲ ಅಂತ ಹೇಳಿದ್ರೆ ನಾನೇ ಸತ್ತೋಗ್ಬಿಡ್ತೀನಿ, ನನ್ಗೆ ಅಷ್ಟು ಕಿರುಕುಳ ಆಗಿದೆ ಅಂದಾಗ ನೀನ್ ಏನು ಮಾಡ್ಕೋಬೇಡ, ನಾವ್ ಬರ್ತೀವಿ ಸಮಾಧಾನವಾಗಿ ಹೇಳಿದ್ರು. ಓಕೆ. ನಮ್ಮಮ್ಮನ್ಗೂ ಫೋನ್ ಮಾಡಿ ವಿನಯ್ ಅವರ ಅಪ್ಪ ಅಮ್ಮ ಫೋನ್ ಮಾಡಿ ಹೇಳಿದ್ದಾರೆ, ನಿಮ್ ಮಗಳು ನಿಂಗ್ ಹೊರಗಡೆ ಕೂರ್ಸಿದೀವಿ, ಈ ತರ ಜಮೀನ್ ಬರ್ಸ್ಕೊ ಬರ್ಬೇಕು ನಿಮ್ ಮಗಳು, ಇಲ್ಲ ಅಂದ್ರೆ ನನ್ ಮನೆಗ್ ಜಾಗ ಇಲ್ಲ ಅಂತೆಲ್ಲ ಹೇಳಿ ಫೋನ್ ಮಾಡಿದಾಗ ನಮ್ಮಮ್ಮ ಬರ್ತೀನಿ ಅಂತ ಹೇಳಿ ಬಂದು ಒಂದಿನ ಮಾತಾಡೋಣ ಅಂದ್ರು. ಹೊರಗಡೆನೆ ಕೂರ್ಸಿದ್ರು, ಕರ್ಕೊಂಡ್ಬಂದು ಒಳಗಡೆ ಬಂದು ಮಾತಾಡ್ದಾಗ ಪುನಃ ಅದೇ ಸರ್ ಅವ್ರ ಮಾಮೂಲಿ ಈಗ ಜಮೀನ್ ಬರ್ಸ್ಕೊಬಾ ಇದೇ ಪುನಃ ನಮ್ಮಮ್ಮನ ಜೊತೆನೂ ಅದೇ ಹೇಳಿದ್ರು. ಅಷ್ಟರಲ್ಲಿ ನಮ್ಮಮ್ಮ ಆಯ್ತು ನಮ್ಮ ಯಜಮಾನ್ರು ಕರ್ಕೊ ಬರ್ತೀನಿ ಅಂದ್ಬಿಟ್ಟು ನಮ್ಮ ಅಪ್ಪನ ಕರ್ಕೊ ಬರ್ತೀನಿ ಅಂದ್ಬಿಟ್ಟು ಹೋದ್ರು ಸರ್. ಬಿಟ್ಬಿಟ್ಟು ಹೋದ್ಮೇಲೆ ಪುನಃ ನಮ್ಮ ಅಪ್ಪನ ಕರ್ಕೊಂಡು ಊರವ್ರನ್ನ ಕರ್ಕೊಂಡು ಬಂದ್ರು. ಕರ್ಕೊ ಬಂದ್ರೆ ಊರವ್ರು ಏನಕ್ ಬಂದಿದ್ರು ಅಂದ್ರೆ, ಏನೋ ಒಂದ್ ನ್ಯಾಯ ತೀರ್ಮಾನ ಮಾಡಿ ಈ ತರ ಎಲ್ಲಾ ಮಾಡ್ಬೇಡಿ ಅಂತ ಹೇಳಕ್ ಬಂದಿದ್ರೆ ಅವ್ರನ್ನ ಮನೆ ಒಳಗಡೆನೆ ಸೇರಿಸ್ದೆ. ಅವ್ರಿಗೂ ಬೈದು ಡಾಕ್ಟರ್ ಮನೆ ನ್ಯಾಯನ ನೀವು ಮಾಡಕ್ ಬರ್ಬೇಡಿ ಅಂತ ಹೇಳಿ ಕಳಿಸಿದ್ರು. ಯಾರನ್ನ? ನಿಮ್ ತಂದೆ ತಾಯಿಗಳನ್ನ? ತಂದೆ ತಾಯಿನಲ್ಲ, ಊರವ್ರನ್ನ. ಊರವ್ರು ಹೊರಟೋದ್ರು, ನಮ್ಮ ಅಪ್ಪ ಅಮ್ಮ ಹೋಗ್ಲಿಲ್ಲ, ಕುತ್ಕೊಂಡ್ರು. ನನಗೆ ಆಗಿದ್ದಂತ ನೋವು ಎಲ್ಲಾನು ಕೇಳಿ ಬಾ ಇಷ್ಟು ಆದ್ಮೇಲೆ ಅಂತ ಹೇಳಿ ಈ ತರ ಎಲ್ಲ ಹೇಳ್ತಿದಾರಲ್ವಾ, ಜಮೀನ್ ಬರ್ಸ್ಕೊಂತೆಲ್ಲ ಬಾ ಅಂತ ಎಲ್ಲ ಹೇಳ್ತಿದಾರಲ್ಲ, ಸರಿ ಬಾ ಅಂದ್ಬಿಟ್ಟು ಕರ್ಕೊಂಡ್ ಹೋದ್ರು ಸರ್ ಮನೆಗೆ. ಮನೆ ಕರ್ಕೊಂಡ್ ಹೋದ್ರುನು ನಾನು ಯಾವ್ದೇ ಕಂಪ್ಲೇಂಟ್ ಕೊಟ್ಟಿಲ್ಲ, FIR ಮಾಡ್ಸಿಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ಗೆ ಅಲ್ಲಿ ತನಕನು ಹೋಪು ಇವ್ರು ಬಂದು ಏನಾದ್ರು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ಜೀವನ ಸರಿಯಾಗುತ್ತೆ, ನಾನು ಹೋಗೋಣ ಅಂತ ಅನ್ಕೊಂಡಿದ್ದೆ ಸರ್. ಇವ್ರೇನ್ ಹುಡುಗಿ ಹೋಗುವಾಗ ಚಿನ್ನ ದುಡ್ಡು 1.5 ಲಕ್ಷ ಏನೋ ಹೇಳ್ತಿದಾರೆ, ಅಷ್ಟು ದುಡ್ಡೆಲ್ಲ ತಗೊಂಡು ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು ಇವ್ರು. ಆ ಕಂಪ್ಲೇಂಟ್ ನ DYSP ಅವರು ಕರ್ಸಿ ನಮ್ಮ ವಾಸ್ತವಾಂಶನು ಕೇಳಿ ಅವ್ರ ವಾಸ್ತವಾಂಶನು ಕೇಳಿ FIR ಮಾಡ್ಸೋಣ ಅಂತ ಹೇಳಿದ್ರು. ಅದಾದ್ಮೇಲೆ ಇವ್ರು ಹೋಗಿ ಮಠ, ನಮ್ಮ ಆದಳ್ಳಿ ಮಠ ಇದೆ, ಆ ಮಠಕ್ಕೆ ಇಲ್ಲೇ ತೀರ್ಮಾನ ಮಾಡ್ಬಿಡಿ ಅಂತ ಹೇಳಿದ್ರಂತೆ. ಇವ್ರು ಹೋಗಿದ್ದಾರೆ. ಅವರು ನಮ್ನು ಕರ್ಸಿದ್ರು, ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ಬೇಕು ಇಲ್ಬಾ ಅಂತ ಹೇಳ್ಬಿಟ್ಟು.
ಹ್ಮ್ ಅದಾದ್ಮೇಲೆ ಅಲ್ಲಿ ಹೋದ್ವಿ. ಹ್ಮ್ ಹೋದ್ಮೇಲೆ ಅಲ್ಲೂ ಹೇಳ್ದೆ, ನೀನು ನನ್ ಪುನಃ ಅಲ್ಲೇ ವಾಸ್ತವಾಂಶನೂ ಕೇಳಿದ್ರು, ಅವ್ರನ್ನ ವಾಸ್ತವಾಂಶ ನಮ್ದು ಎಲ್ಲ ಹೇಳಿದ್ವಿ. ಹ್ಮ್ ಅದಾದ್ಮೇಲೆ ಕರ್ಸ್ಬಿಟ್ಟು ನಿನ್ಗೆ ಈಗ ಏನಮ್ಮ ಒಪಿನಿಯನ್ ಅಂತ ಹೇಳಿದ್ರು, ನೀವ್ ಹೇಗ್ ಹೇಳ್ತೀರಾ, ನನ್ಗಿಷ್ಟು ತೊಂದ್ರೆ ಆಗಿದ್ದೂನು ಹ್ಮ್ ನಾನು ಹೋಗಕ್ ರೆಡಿ ಇದ್ದೀನಿ, ನೀವ್ ಏನ್ ಹೇಳ್ತೀರಾ ನಿಮ್ಮೇಲ್ ಬಿಟ್ಟಿದ್ದು ಅಂತ ಹೇಳ್ದೆ. ಹ್ಮ್ ಆಗ ಅವರು ವಿನಯ್ನ ಕೇಳಿದಾಗ ನನ್ಗೆ ಇವಳ ಸವಾಸ ಬೇಡ, ನನ್ಗೆ ಇದ್ರಿಂದ ಮುಕ್ತಿ ಕೊಡ್ಸಿ ಅಂತ ಹೇಳ್ದ. ಹ್ಮ್ ಅದಾದ ಮೇಲೆ ಮಠದವರು ಅವ್ರವರೇ ಮಾತಾಡ್ಕೊಂಡು ಹ್ಮ್ ಹುಡ್ಗಿ ಮನೆಗೆ 17 ಲಕ್ಷ ಕೊಡ್ಬೇಕು, 6 months ಅಲ್ಲಿ ಡಿವೋರ್ಸ್ ಆಗುತ್ತೆ ಅಂತ ಹೇಳಿದ್ರು. ಹ್ಮ್ ಅದಕ್ಕೆ ನಾವು ಒಪ್ಕೊಂಡ್ವಿ. ಮಠದವ್ರು ಹೇಳಿದ್ರು, ಸ್ವಾಮೀಜಿಯವ್ರ ಸಮ್ಮುಖದಲ್ಲಿ ನಾವೇನ್ ಹೇಳ್ತೀವಿ ಅದಕ್ಕೆ ನೀವು ಒಪ್ಕೊಳ್ಳಿ ಅಂತ, ಹ್ಮ್ ಹ್ಮ್ ಏನು ಮಾತಾಡ್ಬೇಡಿ ಅಂತ. ಸರಿ ಅಂತ ಒಪ್ಕೊಂಡ್ ಬಂದ್ವಿ. ಬಂದ್ಮೇಲೆ ಪುನಃ ಮಾದಳ್ಳಿ ಮಠಕ್ಕೆ ಕರ್ಸ್ಬಿಟ್ಟು ಹ್ಮ್ ಹುಡ್ಗಿ ಸರಿ ಇಲ್ಲ, ಇವಳ ಕ್ಯಾರೆಕ್ಟರ್ ಸರಿ ಇಲ್ಲ, ಇವಳು ಅಲ್ಲಿ ಲಾಡ್ಜಲ್ಲಿ ಇರ್ತಾಳೆ, ಇಲ್ಲಿ ಲಾಡ್ಜಲ್ಲಿ ಇದ್ಲಂತೆ, ಹ್ಮ್ ಪ್ರೂಫ್ ಇಟ್ಕೊಂಡ್ ಮಾತಾಡ್ಲಿ ಸರ್ ಅದನ್ನ. ಹೌದು. ಅದನ್ನ ನಾನು ಹೇಳ್ತಿದ್ದೀನಿ, ಇವಾಗ್ಲೂ ನಾನು ರೆಡಿ ಇದ್ದೀನಿ, ಏನ್ ಪ್ರೂಫ್ ಇದೆ, ನಾನು ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ ಎಲ್ಲ ತಗೊಂಡ್ ಬರ್ಲಿ. ಹ್ಮ್ ಯಾವ ಲಾಡ್ಜಲ್ಲಿ ಎಷ್ಟ್ ದಿನ ಇದ್ದೆ ಅದೆಲ್ಲ ಪ್ರೂವ್ ಮಾಡ್ಲಿ ಅವನು, ನಾನು ರೆಡಿ ಇದ್ದೀನಿ ಫೇಸ್ ಮಾಡಕ್ಕೆ. ಬಟ್ ಈಗ ಆತರ ನೀವ್ ಏನ್ ಹೇಳ್ದಾಗ ಆರೋಪ ಮಾಡ್ತಾ ಇದ್ದೀರಲ್ಲ ವಿನೋದ ಅವ್ರೆ, ನೀವೇನು ಆರೋಪ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಇವರು ಡಾಕ್ಟರ್ ವಿನಯ್ ಹೇಳ್ತಾರೆ ನಿನ್ನೆ, ಆಕೆ ಹೇಳ್ತಾ ಇರೋದೆಲ್ಲ ಸುಳ್ಳು, ನಾವೇ ಎಲ್ಲ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದ್ದೀವಿ, ನಮಗೆ ನಮಗೆ ಸಾಕಷ್ಟು ಜಮೀನಿದೆ, ನಾವ್ಯಾಕೆ ಅವ್ರ ಜಮೀನಿಗೆ ಆಸೆ ಪಡ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಸರ್ ಅದೇ ನಾನು ಹೇಳ್ತಿರೋದು, ಮದ್ವೆ ಖರ್ಚು ಮಾಡಿ ಯಾರು ಮದ್ವೆ ಮಾಡ್ಕೊಟ್ಟಿದ್ದಾರೆ ಅನ್ನೋದಕ್ಕೆ ಬಿಲ್ಸ್ ನನ್ನ ಹತ್ರ ಇದೇ ಬೇಕಿದ್ರೆ ನಾನು ಪ್ರೊವೈಡ್ ಮಾಡ್ತೀನಿ ಸರ್. ಅಂದ್ರೆ ನಿಮ್ ಪ್ರಕಾರ ನೀವೇ ಖರ್ಚು ಮಾಡಿ ಮದುವೆ ಮಾಡಿರೋದು, ಹಾಗಾದ್ರೆ ಮದುವೆ ಮಾಡ್ಕೊಂಡಿರೋದು? ಹೌದು ಸರ್. ಹೌದು. ಓಕೆ. ಆದ್ರೆ ನೀವು ಮಾಡ್ತಿರೋ ಆರೋಪನೇ ಸುಳ್ಳು ಅಂತ ಹೇಳ್ತಿದ್ದಾರೆ ಅವರು ಟೋಟಲ್ ಆಗಿ. ಹೌದು ಸರ್, ಈಗ ಎಲ್ರು ಅಷ್ಟೇ, ಅವ್ರು ಬುಡಕ್ ಬಂದಾಗ ಅವರು ಸೇಫ್ ಆಗಕ್ಕೋಸ್ಕರ ಏನ್ ಬೇಕಾದ್ರೂ ಮಾತಾಡ್ಬಹುದು. ಕರೆಕ್ಟ್. ಅಲ್ವಾ ಸರ್? ನಿಜ. ನಾನು ಹೇಳ್ತಿದ್ದೀನಲ್ಲ, ಅವ್ರು ಏನ್ ಆರೋಪ ಮಾಡ್ತಿದಾರೆ ಅದಕ್ಕೆ ನಾನು ಪ್ರೊವೈಡ್ ಮಾಡ್ತೀನಿ, ಬಿಲ್ಸ್ ಆಗ್ಲಿ ಏನ್ ಕೇಳ್ತೀರಾ ನಾನು ಕೊಡಕ್ ರೆಡಿ ಇದ್ದೀನಿ ಸರ್. ಈಗ ನೀವು ಒಂದು ಆರೋಪ ಮಾಡಿದಿರಿ ಅವ್ರ ಮೇಲೆ, ಅಂದ್ರೆ ಇಬ್ಬರನ್ನ ಕೊಲೆ ಮಾಡಿದವನಿಗೆ ನೀನ್ ಯಾವ ಲೆಕ್ಕ ಅಂತೆಲ್ಲ ನಿಮ್ ಹತ್ರ ಮಾತಾಡಿದ್ರಂತೆ, ಅದ್ಯಾಕೆ ಬಂತು ಅಂತ? ಹೌದು. ಯಾರೋ ಆ ಇಬ್ರು ಯಾರು ಸರ್? ಅದೇ ನಮ್ ವಿಷಯನೇ ಗೊತ್ತಿಲ್ಲ ಅಲ್ಲ ಸರ್, ನಾನು ಅದ್ರ ಬಗ್ಗೆ ಯಾವ ತರ ಕೇಳಲಿ ಅವ್ರನ್ನ? ಏನಿಗೆ ಅಂತ ಅಂದ ತಕ್ಷಣ ಕೂಡ ಕೊಡ್ತಿದ್ದಾರೆ ಅಂದಾಗ ಚೆನ್ನಾಗಿ ಮಾತಾಡುವಾಗ ನಾವು ಕೇಳ್ಬೋದು ಏನು ಎತ್ತ ಅಂತ. ಅವ್ರು ನನ್ಗೆ ಈ ತರ ಕಿರುಕುಳ ಕೊಟ್ಕೊಂಡು ಹೇಳುವಾಗ ನಾವ್ ಅವ್ರನ್ನ ಕೇಳಿದ್ರೆ ಅವ್ರ ಆನ್ಸರ್ ಹೇಳ್ತಾರ ಸರ್ ಅವರು? ನನಗೆ ಹೇಳುವಾಗ್ಲೇ ಭಯ ಆಯ್ತು ಆತರ. ಓಕೆ. ಸೊ ನಿಮ್ಗೆ ಯಾರು ಏನು ಅಂತ ಗೊತ್ತಿರ್ಲಿಲ್ಲ, ಬಟ್ ಅವ್ರು ಹೇಳಿದ್ ನಿಜ, ಅಂದ್ರೆ ಇಬ್ಬರು ಈಗಾಗ್ಲೇ ಮುಗಿಸಿದೀನಿ, ನೀನ್ ಯಾವ ಲೆಕ್ಕ ಅಂದಿದ್ದು? ಸರ್ ಅದು ನನ್ಗೆ ಇವಾಗ ಅನ್ನಿಸ್ತಾ ಇದೆ ಸರ್, ಅವ್ರು ಹೇಳಿದ್ದು ಇವತ್ತು ಈ ತರ ಆಗಿರೋ ಹೆಣ್ಮಕ್ಳನ್ನ ತಿಳಿದ್ ಬಂದ್ಮೇಲೆ ಇವನು ಹೇಳಿದ್ದಕ್ಕೂ ಇದಕ್ಕೂ ಸಿಂಕ್ ಆಗಿ ಇವತ್ತು ನನ್ಗೆ ಅನ್ನಿಸ್ತಾ ಇದೆ ಸರ್, ಈ ಹುಡ್ಗಿರೇನಾ ಅನ್ನೋ ತರ. ಈ ನಾಗಶ್ರೀ ಮತ್ತೆ ಗೌತಮಿ ಹಿರೇಮಠ ಆ ಹೆಸರುಗಳನ್ನ ನೀವು ಕೇಳಿದ್ರಾ ಮುಂಚೆ? ಸರ್ ನಾನು ಮದ್ವೆ ಮುಂಚೆ ಕೇಳಿರ್ಲಿಲ್ಲ, ಮದ್ವೆ ಅಲ್ಲಿ ಅವ್ರ ಮನೇಲಿ ಇದ್ದಾಗ್ಲೂ ಗೊತ್ತಿಲ್ಲ ನನಗೆ. ನಾನು ಆ ಮನೆಯಿಂದ ಹೊರಗಡೆ ಬಂದು ನಾವು ಮೈಸೂರಲ್ಲಿ ಒಬ್ರು ಲಾಯರ್ನ ಮೀಟ್ ಮಾಡುವಾಗ ಅವರು ಹೇಳಿದ್ದು ಸರ್, ಈ ತರ ಆಗಿದೆ, ಇವನ್ನ ಏನಕ್ ಮದ್ವೆ ಆದೆ ನೀನು, ಇವನ್ ಸರಿ ಇಲ್ಲ ಇವನು ಅಂತ ಹೇಳ್ಬಿಟ್ಟು ಈ ತರ ಮಾಡಿದಾನೆ ಅಂತ ಹೇಳುವಾಗ್ಲೇ ನಮಗ್ ಗೊತ್ತಾಗಿದ್ದು ಸರ್ ಈ ತರ ಆಗಿದೆ ಅಂತ. ಓಕೆ. ಅಂದ್ರೆ ಮದ್ವೆಗಿಂತ ಮುಂಚೆ ನಿಮಗ್ ಗೊತ್ತಾಗಿದ್ರೆ ನೀವು ಮದ್ವೆ ಆಗ್ತಾ ಇರ್ಲಿಲ್ಲ ಬಿಡಿ. ಅದಾದ ನಂತರ ಆ ಹುಡ್ಗಿ ನೋಡ್ಬಿಟ್ಟು ಸರ್ ಹೇಗ್ ಸರ್ ಮದ್ವೆ ಆಗಕ್ಕಾಗುತ್ತೆ? ಹೌದೌದು. ಆ ಫೋಟೋ ಆ ವಿಡಿಯೋಗಳನ್ನ ನೋಡ್ತಿದ್ರೇನೆ ಹೊಟ್ಟೆ ಉರಿಯುತ್ತೆ. ಅದೇ ನಿಮ್ ತಲೆಗೆ ಗನ್ನಿಟ್ಟು ಕೊಲೆ ಮಾಡ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ರಂತೆ. ಹೌದು ಸರ್, ಹೌದು. ನೀವ್ ಅವ್ರಿಬ್ರು ಮುಗಿಸಿರೋ ತರನೇ ನೀನು ಮುಗಿಸ್ಬಿಡ್ತೀನಿ, ನಾವ್ ಹೇಳ್ದಂಗ್ ಕೇಳಿಲ್ಲ ಮಾಡಿಲ್ಲ ಅಂದ್ರೆ ಅನ್ಬಿಟ್ಟು ಗನ್ ಹಿಡಿದಿದ್ದು ನಿಜ ಸರ್. ಸೊ ಅಂದ್ರೆ ಈ ಡೇ 1 ಇಂದ ಶುರು ಆಗ್ಬಿಡ್ತಾ? ಅಲ್ಲ, ನೀವು ಪ್ರೀತಿಸಿ ಮದುವೆ ಆಗಿದ್ದೀರಿ, ಯಾಕೆ ಸಡನ್ ಆಗಿ ಅಂದ್ರೆ ಡೇ 1 ಇಂದಾನೇ ಜಗಳ ಶುರುವಾಯ್ತು ಅಂತ ನಿಮ್ ಮಧ್ಯೆ? ಸರ್ ಪ್ರೀತಿಸಿ ಅಂತ ಅಂದ್ರೆ ಮುಂಚೆಲ್ಲ ಏನು ಪರಿಚಯ ಇಲ್ಲ ಸರ್ ನಮಗೆ, ಇದೊಂದು ಅರೇಂಜ್ ಮ್ಯಾರೇಜ್ ಅಷ್ಟೇ. ಸರ್ ಅರೇಂಜ್ ಮ್ಯಾರೇಜ್ ಆಗಿದ್ರಿಂದ ಪ್ರೀತಿಸಿ ಏನ್ ಮದ್ವೆ ಆಗಿಲ್ಲ ಸರ್ ನಾವು. ಅಂದ್ರೆ ಇಷ್ಟ ಇತ್ತು ಮದ್ವೆ ಆಗೋಣ ಅಂತ ಹೇಳ್ಬಿಟ್ಟು, ಅವ್ರಿಗೂ ಇಷ್ಟ ಇತ್ತು ನಮಗೂ ಇಷ್ಟ ಇತ್ತು, ಮದ್ವೆ ಆಗಿದ್ದು ಅಷ್ಟೇ ಸರ್.
ಈ ಮದುವೆ ಟೈಮ್ನಲ್ಲಿ ಈ ವರದಕ್ಷಿಣೆ ಆ ಥರ ಎಲ್ಲ ತಗೊಂಡಿದ್ರಾ? ಸರ್ ಮದುವೆ ಸಮಯದಲ್ಲಿ ವರದಕ್ಷಿಣೆ ಎಲ್ಲ ಕೇಳಿದ್ರಾ ನಿಮ್ಮ ಹತ್ರ? ಹೌದು ಸರ್, ಕೇಳಿದ್ರು. ಅಂದ್ರೆ ನಾವು 50 ಗ್ರಾಮ್ಸ್ ಗೋಲ್ಡ್ ನ ಅವ್ರಿಗೆ ಕೊಟ್ಟಿದೀವಿ, ಹ್ಮ್ ಮತ್ತೆ ಕ್ಯಾಶ್ ನು ಕೊಟ್ಟಿದೀವಿ ಸರ್ ಅವ್ರಿಗೆ. ಹ್ಮ್ 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 ಡೇಟ್ ಹೇಳ್ಬಿಡ್ತೀನಿ ಸರ್, ಯಾವ ಡೇಟ್ ಅಲ್ಲಿ ನಾವು ಕ್ಯಾಶ್ ಕೊಟ್ಟಿದ್ದು ಅಂತಾನು ಹೇಳ್ಬಿಡ್ತೀನಿ. 26th April 2020. 2020. ಹಲೋ, ಹೇಳಿ 2020 ಇಲ್ಲ? ಅವ್ರ 2024 ಅಲ್ಲಿ 26th ಡೇಟು 4 ಏಪ್ರಿಲ್ ಅಲ್ಲಿ ಸರ್ ನಾನು ಮತ್ತೆ ನಮ್ಮಮ್ಮ ಹೋಗಿ ಹ್ಮ್ ಕ್ಲಿನಿಕ್ ಅಲ್ಲಿ ಹ್ಮ್ ಬಟ್ಟೆಗೆ ಚಿನ್ನ ಅವ್ರು ಗೋಲ್ಡ್ ಮಾಡಿಸ್ತೀವಿ ನಮ್ಗೆ ಬೇಕಾಗಿರೋ ಡಿಸೈನ್ ಅಂತ ಹೇಳಿದಾಗ ನಾವು ಅದಕ್ಕೆ ಅಮೌಂಟ್ ಎಲ್ಲ ಕೊಟ್ಟು ಹ್ಮ್ ಹಣ್ಣು ಹಂಪಲು ಎಲ್ಲ ಇಟ್ಟು ಆ ದುಡ್ಡನ್ನ ಕೊಟ್ಬಿಟ್ಟು ಬಂದಿದೀವಿ. ಅದು CCTV ಫುಟೇಜ್ ಕ್ಲಿನಿಕ್ ಅಲ್ಲಿ ಆಗಿರುತ್ತೆ, ಹ್ಮ್ ಬೇಕಿದ್ರೆ ಚೆಕ್ ಮಾಡ್ಬೋದು ಸರ್. ನಮ್ಗೆ ಅವ್ರು ಕೊಡೋ ಅಂತವ್ರಲ್ಲ, ಸೊ ನಿಮ್ಗೇನಾದ್ರೂ. ಓಕೆ, ಈಗ ಮದುವೆ ಆಗುತ್ತೆ, ಮದುವೆ ದಿನ ಎಲ್ಲ ಚೆನ್ನಾಗಿತ್ತಾ? ಸರ್ ಮದ್ವೆ ದಿನ ಅದೇ ಹಿಂದಿನ ದಿನ ನೈಟೇ ಗಲಾಟೆ ಆಯ್ತಲ್ಲ ಸರ್. ಹ್ಮ್ ಸೊ ಗಲಾಟೆ ಆದ್ರೂ ಕೂಡ ನೀವು ಬೇಡ ಮದುವೆ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅಂತ ಮದುವೆ ಆದ್ರೆ, ಸೊ ಅದಾದ ನಂತರ ಮತ್ತೆ ಶುರು ಆಗೇ ಬಿಟ್ಟಿದೆ ನಿಮ್ಗೆ ಕಿರುಕುಳ? ಹೌದು ಸರ್. ಹ್ಮ್ 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 ಸೊ ಏನ್ ಕಾರಣ ಕಿರುಕುಳಕ್ಕೆ? ಏನ್ ಅಸಲಿಗೆ ಏನ್ ಕಾರಣ? ಅಂದ್ರೆ ವರದಕ್ಷಿಣೆ ಇನ್ನೂ ಜಾಸ್ತಿ ಬೇಕು, ಜಮೀನ್ ಬೇಕು ಅಂತನಾ, ಅಥವಾ ಬೇರೆ ಇನ್ನೇನಾದ್ರೂ ಕಾರಣ ಇದೆಯಾ? ಸರ್ ಇವ್ರಿಗೆ ಇನ್ನೂ ಒಂದು ಏನಂತ ಹೇಳಿದ್ರೆ ಥಾಟು, ಹೆಣ್ಮಕ್ಳು ಇರೋಂತ ಮನೆಯವರನ್ನೇ ನೋಡೋದು ಇವ್ರು ಮದ್ವೆ ಆಗಕ್ಕೆ. ಹ್ಮ್ 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 ಆಸ್ತಿ ಸಿಗುತ್ತೆ ಅನ್ನೋ ಒಂದು ಮೆಂಟಾಲಿಟಿ. ಓಕೆ, ಮನೆಯಲ್ಲಿ ಗಂಡ್ಮಕ್ಳು ಇರಬಾರ್ದು ಅಷ್ಟೇ ಸರ್ ಇವ್ರದ್ದು ಮೆಂಟಾಲಿಟಿ. ಹಾ, ಈಗ ನಿಮ್ಮ ಮನೇಲಿ ನೀವು ನಿಮ್ಮ ತಂದೆ ತಾಯಿ ಅಷ್ಟೇನಾ? ಇಲ್ಲ ಸರ್, ನಮ್ಗೆ 2 ಅಕ್ಕಂದಿರಿದ್ದಾರೆ, ನಾವು 3 ಜನ ಹೆಣ್ಮಕ್ಳು ಸರ್. ಓಕೆ, ಹಾ 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 ಸೊ ಅದಾದ ನಂತರ ಈ ಜಗಳ ಶುರುವಾಗುತ್ತೆ. ಕುಟುಂಬದವರೆಲ್ಲ ಬಂದು ಬಗೆಹರಿಸ್ಕೊಳ್ಳುವಂತ ಕೆಲಸ ಮಾಡ್ಲಿಲ್ವಾ ಅಂತ, ಇದೆಲ್ಲ ಇಲ್ಲಿಗೆ ಬಿಟ್ಬಿಡಿ, ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗಿ ಅಂತ? ಅದೇ ಸರ್, ಬಂದಿದ್ರಲ್ಲ ಊರ್ನವ್ರು, ಅಪ್ಪ ಅಮ್ಮ ಎಲ್ಲ ಹಾ ಬಂದಿದ್ರು. ಅವ್ರಿಗೆ ಇವ್ರು ಬೆಲೆ ಕೊಡದೆ ಅವ್ರನ್ನ ಕಳಿಸ್ಬಿಟ್ರಲ್ಲ, ಅವ್ರಿಗೂ ಬೇಜಾರಾಗಿ ಹೊರಟೋದ್ರು. ನಮ್ಗೆ ಈ ತರ ಎಲ್ಲೂ ಅವಮಾನ ಆಗಿರ್ಲಿಲ್ಲ. ಹ್ಮ್ ಏನೋ ಒಂದ್ ಮಾತುಕತೆ ಆಡೋಣ ಅಂದ್ರೂ ಬಿಡ್ಲಿಲ್ವಲ್ಲ ಅಂದ್ಬಿಟ್ಟು ಊರ್ನವ್ರು ಹೊರಟೋದ್ರು. ಹಾ ನಮ್ಮ ಅಪ್ಪ ಅಮ್ಮನ ಜೊತೆನೂ ಏನೋ ಮಾತಾಡ್ಲಿಲ್ಲ ಅವರು ಕರೆಕ್ಟ್ ಆಗಿ, ಅದರಿಂದ ಇದು ನ್ಯಾಯ ತೀರ್ಮಾನದಲ್ಲಿ ಬಗೆಹರಿಲಿಲ್ಲ ಸರ್. ಓಕೆ, ಈಗೀಗ ಏನೀಗ ನೆಕ್ಸ್ಟ್ ಸ್ಟೆಪ್ ಏನ್ ನಿಮ್ದು? ಏನ್ ಮಾಡ್ತಿದ್ದೀರಿ ಈಗ ಈ ವಿಚಾರಕ್ಕೆ? ಸರ್ ಅಂದ್ರೆ ಇವ್ರು ಮಾಡಿರೋ ಅಂತ ಕೆಲ್ಸಗಳು ಯಾವ್ದೂನು ಮೀಡಿಯಾದಲ್ಲಿ ಬಂದಿರ್ಲಿಲ್ಲ. ಬಂದಿದ್ಯಾ ಇಲ್ವಾ ನನಗ್ ಗೊತ್ತಿಲ್ಲ. ಓಕೆ, ಈಗ ಈ ತರ ನಾನು ಮೀಡಿಯಾಗ್ ಬಂದು ಹೇಳಿರೋದ್ರಿಂದ ಮುಂದೆ ಯಾವ್ದಾದ್ರು ಹೆಣ್ಮಕ್ಳು ಇವರ ಒಂದು ಬಲೆಗೆ ಬೀಳ್ಬಾರ್ದು, ಇಂಥವ್ರ ಬಲೆಗೆ ಬೀಳ್ಬಾರ್ದು, ಇಷ್ಟೇ ಸರ್ ನನ್ನ ಇಂಟೆನ್ಷನ್. ಮತ್ತೆ ನನ್ಗೂನು ನಾಗಶ್ರೀ ಅನ್ನೋರಿಗೂನು ಗೌತಮಿ ಹಿರೇಮಠನವರಿಗೂನು ನ್ಯಾಯ ಸಿಗ್ಬೇಕು. ನಾನು ಅಲ್ಲಿ ತನಕನೂ ಹೋರಾಡ್ತೀನಿ ಸರ್. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.